ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಫ್ರೆಂಡ್ಸ್, ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ದೇವರಿಂದ ನಿಮಗೆ ಏನೆಲ್ಲ ಸಂದೇಶ ಇದೆ, ದೇವರಿಂದ ನಿಮಗೆ ನಿಮ್ಮ ಫ್ಯೂಚರ್ ದಿನಗಳಲ್ಲಿ ಯಾವೆಲ್ಲ ಚೇಂಜಸ್ ಇದೆ ಅನ್ನುವ ಮೆಸೇಜ್, ಸಂದೇಶ ನಿಮಗೆ ಮುಂಚಿತವಾಗಿ ಭಗವಂತ, ನೀವು ನಂಬುವ ದೈವ ಏನು ಉತ್ತರ ಕೊಡ್ತಾ ಇದೆ, ಏನು ಸಂದೇಶ ಬಂದಿದೆ ನಿಮಗಾಗಿ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನೀವು ಅಂದ್ಕೊಳ್ಬಹುದು, ಈ ರೀಡಿಂಗಲ್ಲಿ ನಾವು ನಂಬುವ ದೈವದಿಂದ ಮೆಸೇಜ್ಗಳು ಬರುತ್ತಾ ಅಂತ. ಒಂದು ಸಲ ನಂಬಿಕೆ ಇಟ್ಟು ನೋಡಿ, ನಿಮಗೆ ಗೊತ್ತಾಗತ್ತೆ ನೀವು ನಂಬುವ ದೈವದಿಂದ ಏನು ಮೆಸೇಜ್ ಬರ್ತಾ ಇದೆ ನಿಮಗೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಏನೆಲ್ಲ ಚೇಂಜಸ್, ಏನೆಲ್ಲ ಬದಲಾವಣೆ, ಯಾವ ಹೊಸದು ವಿಚಾರಗಳು ನಿಮಗೆ ಎದುರಾಗ್ತಾ ಇದೆ, ದೇವರಿಂದ ನಿಮಗೆ ಏನು ಸಂದೇಶ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಸೊ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಈ ವಿಡಿಯೋ ಇಲ್ಲಿಂದ 3 ತಿಂಗಳು ಅಂದರೆ ನೀವು ಯಾವ ತಿಂಗಳಿಂದ ನೋಡ್ತೀರಾ ಅಲ್ಲಿಂದ 3 ತಿಂಗಳು ಇದು ಅನ್ವಯ ಆಗತ್ತೆ ಅಂತ ಹೇಳಬಹುದು. ಸೊ ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗ್ತಿದೆ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಐ ಹೋಪ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಯಾರೆಲ್ಲ ಫಸ್ಟ್ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರಿಗೆ ನಿಮಗೆ ದೇವರಿಂದ ಏನು ಸಂದೇಶ ಇದೆ, ಏನೆಲ್ಲ ಬದಲಾವಣೆ ನಿಮ್ಮ ಜೀವನದಲ್ಲಿ ಕಾಣುತ್ತೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ದೇವರಿಂದ ಏನು ಸಂದೇಶ ಇದೆ, ನಿಮ್ಮ ಎನರ್ಜಿ ಹೇಗಿದೆ, ಯಾವೆಲ್ಲ ಬದಲಾವಣೆಗಳು ಮುಂದಿನ ದಿನಗಳಲ್ಲಿ ನೀವು ಕಾಣ್ಬೋದು ಅಂತ ಹೇಳಿ ಇವತ್ತಿನ ರೀಡಿಂಗ್ ನಾನು ನೋಡ್ತಾ ಇದ್ದೀನಿ. ಓಕೆ, ನೀವು ನಂಬುವ ದೈವದಿಂದ ಏನು ಮೆಸೇಜ್ ಬರ್ತಾ ಇದೆ ನೋಡೋಣ. ಓಕೆ, ನೀವು ಒಂದಷ್ಟು ಕನ್ಫ್ಯೂಷನ್ ಮೈಂಡಲ್ಲಿ ಇದ್ದೀರಿ. ನಿಮ್ಮ ಸುತ್ತ ಎಲ್ಲ ಇದ್ರೂ ಏನು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಯಾವುದೋ ಒಂದು ಕೊರಗಿರ್ಬೋದು, ಯಾವುದೋ ಒಂದು ವಿಚಾರದಲ್ಲಿರ್ಬೋದು, ಅದನ್ನು ಬಿಟ್ಟು ಮುಂದಕ್ಕೆ ಹೋಗ್ತಾನೇ ಇಲ್ಲ ನೀವು ಅಂತ ಹೇಳ್ಬೋದು. ನೀವು ನಂಬುವ ದೈವ ನಿಮಗಾಗಿ ಎಲ್ಲನೂ ಇದೆ, ಎಲ್ಲನೂ ಕೊಟ್ಟಿದ್ದಾನೆ ಭಗವಂತ ನಿಮಗೆ. ಬಟ್ ಆದರೆ ಯಾವುದೋ ಒಂದು ಬೇಡದ ಕೊರಗು ನಿಮಗಿದೆ. ಕೆಲವೊಂದಷ್ಟು ಜನರ ಜೀವನದಲ್ಲಿ ಒಂದಷ್ಟು ಕೆಟ್ಟ ದೃಷ್ಟಿಗಳು ಆಗಿದೆ ಅಂತ ಹೇಳ್ಬೋದು. ಕೆಟ್ಟ ದೃಷ್ಟಿಗಳು ಆಗಿದೆ, ಕೆಟ್ಟ ಕಣ್ಣುಗಳು ಬಿದ್ದಿದೆ. ಸೊ ಹಾಗಾಗಿ ಇಲ್ಲಿ ಬಂಗಾರ ಇದೆ, ಎಲ್ಲನೂ ಇದೆ, ಜೊತೆಗೆ ಹಾವು ಇದೆ, ಮನುಷ್ಯರು ಇದೆ, ಭಗವಂತ ಇದೆ. ಯಾವುದನ್ನ ನೀವು ಎಕ್ಸೆಪ್ಟ್ ಮಾಡ್ಕೊಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಿಮ್ಮ ಜೀವನದಲ್ಲಿ ಯಾವ್ದು ತಗೊಳ್ಬೇಕು, ಯಾವ್ದು ಬಿಡಬೇಕು ಅಂತಲೇ ನಿಮ್ಗೆ ಗೊತ್ತಿಲ್ಲ. ಒಂದಷ್ಟು ಜನರ ಕೆಟ್ಟ ಕಣ್ಣುಗಳಿಂದ ನೀವು ತುಂಬಾ ಕನ್ಫ್ಯೂಷನ್ ಮೈಂಡಲ್ಲಿದ್ದೀರಿ ಅಂತ ಹೇಳಬಹುದು. ಹಾಗೆ ಯಾರೆಲ್ಲ ಮದುವೆ ವಿಚಾರಕ್ಕೆ ಏನಾದರೂ ನೋಡ್ತಾ ಇದ್ರೆ, ಪ್ರೀತಿ ವಿಚಾರದಲ್ಲಿ ಏನಾದರೂ ಎದುರು ನೋಡ್ತಾ ಇದ್ರೆ, ಇನ್ನು ಕೆಲವೇ ದಿನಗಳಲ್ಲಿ ಅಂಥವರ ಲೈಫಲ್ಲಿ ಪ್ರಪೋಸಲ್ಸ್ ಬರೋದಾಗಿರಬಹುದು. ಒಂದು ಪ್ರೀತಿ, ಹೊಸ ಪ್ರೀತಿ ಅವರ ಜೀವನದಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಸೊ ಈ ಕನ್ಫ್ಯೂಷನ್ ಮೈಂಡಿಂದ ದಯವಿಟ್ಟು ಬನ್ನಿ. ಒಂದಷ್ಟು ನಿಮ್ಗೆ ಗೊತ್ತಲ್ವಾ, ಈ ಥರ ಜನರ ಕೆಟ್ಟ ಕಣ್ಣುಗಳಿಂದ ಯಾವ ರೀತಿ ದೃಷ್ಟಿ ತೆಗೆದುಕೊಳ್ಬೇಕು ಅನ್ನೋದು, ಅಥವಾ ಹೀಲ್ ಮಾಡ್ಕೊಳ್ಬೇಕು ಅನ್ನೋದು, ರಿಚುವಲ್ಸ್ಗಳು ಮಾಡ್ಕೊಳ್ಳೋದು, ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳೋದು, ಜಪಗಳು ಮಾಡ್ಕೊಳ್ಳೋದು, ಧ್ಯಾನಗಳು ಮಾಡ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕೆಟ್ಟ ಜನಗಳಿಂದ ಒಂದಷ್ಟು ರಿಲೀಫ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಮುಂದಿನ ದಿನಗಳಲ್ಲಿ, ಇನ್ನು ಕೆಲವೇ ತಿಂಗಳುಗಳಲ್ಲಿ ಇರಬಹುದು, ನಿಮಗೆ ಹೊಸ ಪ್ರೀತಿ ನಿಮ್ಮ ಜೀವನದಲ್ಲಿ ಬರೋದಕ್ಕಿದೆ ಅಂತ ತೋರಿಸ್ತಾ ಇದೆ. ಒಂದು ಒಳ್ಳೆಯ ಜೀವನ ಸಂಗಾತಿ, ಒಂದು ಒಳ್ಳೆಯ ಪ್ರೀತಿ, ಒಂದು ಒಳ್ಳೆಯ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಎಂಟ್ರಿ ಕೊಡ್ತಾರೆ ಅಂತ ಹೇಳ್ತಾ ಇದೆ. ಸೊ ನೀವು ಎಲ್ಲದೂ ಹ್ಯಾಂಡಲ್ ಮಾಡುವ ಶಕ್ತಿ ನಿಮ್ಮ ಕೈಯಲ್ಲಿದೆ. ಹಾಗೇನೆ ಹೇಳ್ತೀನಿ, ಎಲ್ಲದೂ ಹ್ಯಾಂಡಲ್ ಮಾಡುವ ಶಕ್ತಿ ನಿಮ್ಮ ಕೈಯಲ್ಲಿದೆ. ಸೊ ಒಂದಷ್ಟು ಕನ್ಫ್ಯೂಷನ್ ಮೈಂಡಲ್ಲಿದ್ದೀರಿ. ಆದರೆ ಭಗವಂತನ ದಯೆ, ಆಶೀರ್ವಾದ ನಿಮ್ಗೆ ಯಾವಾಗಲೂ ಇದೆ ಅಂತ ಹೇಳ್ಬೋದು. ನೀವು ನಂಬುವ ದೇವರ ಆಶೀರ್ವಾದ ಯಾವಾಗಲೂ ನಿಮ್ಮೊಟ್ಟಿಗೆ ಇದೆ. ಅಷ್ಟು ಅಪಾರವಾಗಿ ನಂಬ್ತೀರಿ. ಈ ವಿಚಾರ ಹಿಂದೂ ಇರಬಹುದು, ಮುಸ್ಲಿಮ್ಸ್ ಇರಬಹುದು, ಕ್ರಿಶ್ಚಿಯನ್ ಇರಬಹುದು, ಯಾವುದೇ ಮತಾಂತರದಲ್ಲಿ ನೀವು ರೀಡಿಂಗ್ ನೋಡ್ತಾ ಇದ್ರು, ನಿಮ್ಮ
ಏನು ನಿಮ್ಮ ನಿಮ್ಮ ರೀಜನಲ್ಲಿ ಏನನ್ನು ಯಾವ್ಯಾವ ಭಗವಂತ ನಂಬ್ತೀರಿ, ತುಂಬ ಅಪಾರವಾಗಿ ನಂಬುವಂಥವರು ಆಗಿರ್ತೀರಿ ನೀವು. ಈ ಕಾರ್ಡ್ ರೀಡಿಂಗ್ ನೋಡ್ತಿರೋರು ತುಂಬ ಅಪಾರವಾಗಿ ನಂಬಿದ್ದೀರಿ ಭಗವಂತನ ಅಂತ ಹೇಳಬಹುದು. ಸಾಕಷ್ಟು ವಿಚಾರಗಳು ನಿಮ್ಮ ಮನಸ್ಸಿನಲ್ಲಿದೆ. ಕೆಲವೊಂದು ವಿಚಾರಗಳಲ್ಲಿ ನೀವು ರೆಡಿನೇ ಆಗಿಲ್ಲ. ಎಲ್ಲ ಮಾಡಿದ್ರೆ ಏನೇ ಒಂದು ಸಾಧನೆ ಮಾಡೋದಕ್ಕಾಗಿರ್ಬೋದು, ಏನೇ ಒಂದು ನಿಮ್ಮ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ದಿನಗಳಾಗಿರ್ಬೋದು, ಜಾಗಗಳಾಗಿರ್ಬೋದು, ಅಲ್ಲಿಗೆ ಹೋಗೋದಕ್ಕೆ ರೆಡಿನೇ ಇಲ್ಲ. ಬೇರೆಯವ್ರನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದಾಗಿರಬಹುದು, ಬೇರೆ ಫ್ರೆಂಡ್ಶಿಪ್ಪನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದಾಗಿರಬಹುದು, ಅವರೊಟ್ಟಿಗೆ ಬೆರೆಯೋದಾಗಿರ್ಬೋದು, ಅದಕ್ಕೆ ನೀವು ರೆಡಿನೇ ಇಲ್ಲ. ಬರೀ ಯಾವುದೋ ಒಂದು ಹಳೆಯ ವಿಚಾರದಿಂದ ನೀವು ಕುಗ್ಗಿದ್ದೀರಿ, ಕೊರಗ್ತಾ ಇದ್ದೀರಿ ಅಂತ ತೋರಿಸ್ತಾ ಇದೆ. ಎಲ್ಲನೂ ಹ್ಯಾಂಡಲ್ ಮಾಡುವ ಶಕ್ತಿ ನಿಮಗಿದೆ. ಅಗೇನ್ ಆ್ಯಂಡ್ ಅಗೇನ್ ಈ ಕಾರ್ಡ್ ಒಳಗಡೆ ಬರೀ ಅದನ್ನೇ ಬರ್ತಾ ಇದೆ. ನಿಮಗಿದೆ. ನೀವು ನಂಬುವ ದೇವರು ಪದೇ ಪದೇ ನಿಮಗೆ ಎಚ್ಚರಿಸ್ತಾ ಇದ್ದಾನೆ ಇಲ್ಲಿ. ನಿಮಗೆ ಎಲ್ಲರನ್ನೂ ಹ್ಯಾಂಡಲ್, ಮನುಷ್ಯರನ್ನು ಕೂಡ ಹ್ಯಾಂಡಲ್ ಮಾಡ್ತೀರಿ, ಪಕ್ಷಿ ಪ್ರಾಣಿಗಳನ್ನೂ ಹ್ಯಾಂಡಲ್ ಮಾಡ್ತೀರಿ. ಆ ಥರದ್ದೊಂದು ಎಂಥ ಕ್ರೂರ ಮನಸ್ಥಿತಿ ಇರೋ ವ್ಯಕ್ತಿಗೂ ಕೂಡ ನೀವು ಅವ್ರನ್ನ ಒಳ್ಳೆ ದಾರಿ ತರುವಂತಹ ಶಕ್ತಿ ನಿಮಗಿದೆ. ಹಾಗೆ ಎಷ್ಟೇ ಕಷ್ಟಗಳು ಬಂದ್ರೂ ನಿಭಾಯಿಸಿದ್ದೀರಿ. ಈ ಹಿಂದೆ ನಿಭಾಯಿಸ್ಕೊಂಡು ಬಂದಿದ್ದೀರಿ. ನಿಭಾಯಿಸೋ ಶಕ್ತಿ ನಿಮಗಿದೆ. ಕೆಲವೊಂದಷ್ಟು ಜನಗಳ ಕಣ್ಣಿಗೆ ಅದೇ ಕೆಂಗಣ್ಣಿಗೆ ಗುರಿಯಾಗಿದೆ ಅಂತಲೂ ಹೇಳ್ಬೋದು. ನೀವು ಎಷ್ಟು ನಾವು ಹೊಡೆತ ಕೊಟ್ರು ಈತ ಸ್ಟ್ರಾಂಗ್ ಆಗಿ ಇದಾಳಲ್ಲ ಅನ್ನೋ ಇದಿದೆ. ಬಟ್ ಕೆಟ್ಟ ಕಣ್ಣುಗಳು, ಜಲಸಿ ಪಡುವಂಥ ಕಣ್ಣುಗಳಿಂದ ನೀವು ಬ್ಲ್ಯಾಂಕ್ ಆಗಿದ್ರಿ. ದಯವಿಟ್ಟು ನಿಮಗೆ ನೀವು ಹೀಲ್ ಮಾಡ್ಕೊಳ್ಳಿ, ದೃಷ್ಟಿ ತೆಗೆಸ್ಕೊಳ್ಳಿ. ಮನೇಲಿ ಹಿರಿಯರು ಯಾರಾದರೂ ಇದ್ದರೆ, ಅಥವಾ ಒಂದಷ್ಟು ಸಾಲ್ಟಲ್ಲಿ ನೀವೇ ಕಲ್ಲುಪ್ಪು ತೊಗೊಂಡು ನೀವೇ ದೃಷ್ಟಿ ತೆಕ್ಕೊಳ್ಳೋದಾಗಿರ್ಬೋದು, ಹೊರಗಡೆ ಹಾಕೋದಾಗಿರ್ಬೋದು. ಈ ರೀತಿ ಮಾಡೋದ್ರಿಂದ ಕೂಡ ನಿಮಗೆ ಒಂದಷ್ಟು ಹೀಲ್ ಆಗ್ತೀರಿ ಅಂತ ಹೇಳ್ಬೋದು. ಹಣಕಾಸಿನ ವಿಚಾರದಲ್ಲಿ ಹಿಂದೆ ಏನಾದರೂ ಬಿಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ರೆ ಮುಂದೆ ಬರುವ ದಿನಗಳಲ್ಲಿ ಫಿನಾನ್ಷಿಯಲಿ ತುಂಬ ಸ್ಟೇಬಲ್ ಆಗ್ತೀರಿ ಅಂತ ಹೇಳ್ಬೋದು. ಫಿನಾನ್ಷಿಯಲಿ ಒಂದು ಆರ್ಥಿಕ ಸಮಸ್ಯೆಯಿಂದ ಏನಾದರೂ ಬಳಲ್ತಾ ಇದ್ದರೆ ಆರ್ಥಿಕ ಸಮಸ್ಯೆಯಿಂದ ನೀವು ಪಾರಾಗ್ತೀರಿ ಅಂತ ಹೇಳ್ಬೋದು. ಅಚಾನಕ್ಕಾಗಿ ದುಡ್ಡುಗಳು ಬರೋದಾಗಿರ್ಬೋದು, ಯಾರಿಗಾದರೂ ಕೊಟ್ಟಿರುವಂಥ ದುಡ್ಡುಗಳು ಕೂಡ ನಿಮಗೆ ಬರುವಂಥದ್ದಾಗಿರಬಹುದು. ಈ ಥರದ್ದೆಲ್ಲ ಈ ಕಾರ್ಡ್ ರೀಡಿಂಗಲ್ಲಿ ತೋರಿಸ್ತಾ ಇದೆ ಅಂತ ಹೇಳ್ಬಹುದು. ಹಣಕಾಸಿನ ವಿಚಾರದಲ್ಲಿ ನೀವೇನಾದರೂ ಬೇಸತ್ತು ಹೋಗಿದ್ರೆ ಆ ಹಣಕಾಸಿನ ಬ್ಲಾಕೇಜ್ ನಿಮ್ಮಿಂದ ಓಪನ್ ಆಗ್ತಾ ಇದೆ. ಇಷ್ಟು ದಿವಸ ಹಣಕಾಸಿನ ವಿಚಾರದಲ್ಲಿ ಕೊಟ್ಟಿದ್ದಾಗಿರ್ಬೋದು, ಇಸ್ಕೊಂಡಿದ್ದಾಗಿರ್ಬೋದು, ತೀರಿಸದೇ ಇರೋದಕ್ಕಾಗಿ ಸಾಲಗಳನ್ನ ತೀರಿಸೋಕ್ಕಾಗ್ತಾನೇ ಇಲ್ಲ ಇರಬಹುದು. ಆ ಥರದ್ದೆಲ್ಲ ಕೊರಗಲ್ಲಿ ನೀವಿದ್ರಿ ಅಂತ ಅಂದರೆ ನೀವೊಂದಷ್ಟು ನಿಮ್ಮನ್ನು ನೀವು ಹೀಲ್ ಮಾಡಿಕೊಂಡಾಗ, ನಿಮ್ಮನ್ನು ನೀವು ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿಸ್ಕೊಂಡಾಗ ಈ ಥರದ್ದೆಲ್ಲ ಬ್ಲಾಕೇಜ್ ಓಪನ್ ಆಗ್ತಾ ಇದೆ. ಹತ್ರದಲ್ಲೇ ಇದ್ದೀರಿ. ಒಂದಷ್ಟು ಹಣದ ಒಳೆನೇ ನಿಮ್ಮ ಫ್ಯೂಚರ್ ಡೇಸ್ಗಳಲ್ಲಿ 2025 ಹಣದ ಒಳೆನೇ ನಿಮ್ಮ ಹತ್ತಕ್ಕೆ ಸುಳಿತಾ ಇದೆ ಅಂತ ಹೇಳಬಹುದು. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ನೆಕ್ಸ್ಟ್ ಸೆಕೆಂಡ್ ಕಾರ್ಡ್, ಈ ಸ್ಟೋನ್ ಇರುವ ಕಾರ್ಡ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ಈ ಸ್ಟೋನ್ ಇರುವ ಕಾರ್ಡ್ ಅವರ ರೀಡಿಂಗ್ ಏನಾಗಿದೆ ನೋಡೋಣ. ದೇವರಿಂದ ನಿಮಗೆ ಏನು ಸಂದೇಶ ಇದೆ, ಏನೆಲ್ಲ ಬದಲಾವಣೆ ನಿಮ್ಮಲ್ಲಿದೆ, ನೀವೇನು ಚೇಂಜ್ ಮಾಡ್ಕೊಳ್ಬೇಕು, ನೀವು ನಂಬುವ ದೈವ ಏನು ಹೇಳ್ತಾ ಇದೆ. ಇದು ಮೇ ಬಿ ಯಾವುದೇ ರೀಜನಲ್ಲಿರೋರು ನೋಡಿದ್ರೂ ಇದು ಅನ್ವಯ ಆಗುತ್ತೆ ಅಂತಲೇ ಹೇಳಬಹುದು. ನೀವು ನಂಬುವ ದೈವ ಏನು ಮೆಸೇಜ್ ಕೊಡ್ತಾ ಇದೆ, ದೇವರಿಂದ ನಿಮಗೆ ಏನು ಮೆಸೇಜ್ ಇದೆ ಅಂತ. ಓಕೆ, ಟೆಂಪ್ರೆನ್ಸ್ ಬರ್ತಾ ಇದೆ, ನೈಟ್ ಆಫ್ ಕಪ್ಸ್ ಬರ್ತಾ ಇದೆ, ಡೆತ್ ಬರ್ತಾ ಇದೆ, ಟವರ್ ಬರ್ತಾ ಇದೆ, 7 ಆಫ್ ಕಪ್ಸ್ ಬರ್ತಾ ಇದೆ. ಕ್ಲಾರಿಟಿಗೆ ಇನ್ನೂ ಒಂದೆರಡು ರೀಡಿಂಗ್ಸ್ಗಳನ್ನ ನಾನು ತೆಗಿತಾ ಇದ್ದೀನಿ. ಓಕೆ, ಒಂದಷ್ಟು ಹಣಕಾಸು ನೋಡಿರೋ ಅಂಥವರು ಈಗೇನಾಗ್ತಾ ಇದೆ, ಒಂದಷ್ಟು ಬ್ಲಾಕೇಜ್ ಆಗ್ತಾ ಇದೆ, ತುಂಬ ಸಮಸ್ಯೆಯಿಂದ ಒಳಗಾಗ್ತಾ ಇದ್ದೀರಿ. ಕೆಲವೊಂದಕ್ಕೆ ನೀವೇ ರೆಡಿ ಆಗಿರ್ತಾ ಇರಲ್ಲ. ಕೆಲವೊಂದು ವಿಚಾರಗಳಲ್ಲಿ ತುಂಬ ಮೈಂಡ್ ಫ್ಲಕ್ಚುಯೇಟ್ ಆಗಿದೆ. ಭಗವಂತನ ಆಶೀರ್ವಾದ ನಿಮ್ಗಿದೆಯಾ, ನಾನು ಇಷ್ಟು ಕೊರಗ್ತಾ ಇದ್ದೀನಿ, ಇಷ್ಟು ಕಷ್ಟಪಡ್ತಾ ಇದ್ದೀನಿ, ಇನ್ನೂ ಕೂಡ ನಾನು ಅನುಭವಿಸ್ಬೇಕಾ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ನಿಮಗೆ ಖಂಡಿತವಾಗ್ಲೂ ನೀವು ನಂಬುವ ದೈವದ ಆಶೀರ್ವಾದ ಇದೆ. ಸೊ ಇದು ನೀವು ಅನುಭವಿಸಲೇಬೇಕು ಅನ್ನುವಂಥ ಸಂದರ್ಭಗಳು ಬಂದ್ಬಿಟ್ಟಿದೆ. ಸಾಕಷ್ಟು ಜನ ವಿಧವಾದ ತೊಂದರೆಯಲ್ಲಿ ನೀವು ಅನುಭವಿಸ್ತಾ ಇದ್ದೀರಿ. ಹಣದ ವಿಚಾರದಲ್ಲಿರಬಹುದು, ಪ್ರೀತಿ ವಿಚಾರದಲ್ಲಿರಬಹುದು, ತಂದೆ ತಾಯಿ ಮಕ್ಕಳು ಒಡನೆ ಜಗಳಗಳು, ಕಿರಿಕಿರಿ ಇರಬಹುದು, ಮನೇಲಿ ಒಂಥರ ಕಿರಿಕಿರಿ ಇರಬಹುದು. ಏನೇ ಕಿರಿಕಿರಿ ಇದ್ರೂ, ನೀವು ಎಷ್ಟೇ ದೇವರುಗಳು ಪೂಜೆ ಪುನಸ್ಕಾರಗಳು ಮಾಡಿದ್ರೂ ನನಗೆ ದೇವರೇ ಇಲ್ವಾ ಅಂತ ಹೇಳಿ ಕೊರಗಿದ್ದೂ ಇದೆ.
ಸೊ ಆದರೆ ನಿಮಗೆ ಭಗವಂತನ ಆಶೀರ್ವಾದ ಇದೆ ಅಂತ ಹೇಳ್ಬೋದು. ನಿಮಗೆ ಭಗವಂತನ ಆಶೀರ್ವಾದ ಇದೆ. ಈ ದಿನಗಳಲ್ಲಿ ಒಂದಷ್ಟು ನೀವು ಅನುಭವಿಸಲೇಬೇಕು ಅನ್ನುವ ದಿನಗಳಾಗಿದೆ. ಒಂದಷ್ಟು ಜನಕ್ಕೆ ಮನಿಯ ಬ್ಲಾಕೇಜ್ ಕೂಡ ಆಗ್ತಾ ಇದೆ. ಹಣದ ಸಮಸ್ಯೆಗಳು ಕಾಣಿಸೋದಕ್ಕೆ ಶುರುವಾಗಿದೆ. ಎಷ್ಟೇ ದುಡಿದ್ರೂ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋದಾಗಿರ್ಬೋದು, ಏನೇ ಇರ್ಬೋದು. ಬಟ್ ಇದು ಕಂಟಿನ್ಯೂ ಆಗತ್ತಾ ಅಂತ ನೋಡಿದ್ರೆ ಸೆಂಟ್ರ್ ಆಫ್ ಎನರ್ಜಿ ಡೆತ್ ಬಂದಿರೋದ್ರಿಂದ ದಯವಿಟ್ಟು ಹೆದರಬೇಡಿ. ರೀಬರ್ತ್ ಕೂಡ ಇದೆ. ಓಕೆ, ರೀಬರ್ತ್ ಕೂಡ ಇದೆ. ಈ ಹಣದ ಸಮಸ್ಯೆಯಲ್ಲಿ ಏನಿಷ್ಟು ದಿನ ಬಳಲ್ತಾ ಇದ್ರಿ, ಅವರು ಮತ್ತೆ ಹೊಸ ಲೈಫು, ಹೊಸ ಜೀವನನ ಏನು ಕಟ್ಕೊಳ್ಳೋದಕ್ಕೆ ಶುರು ಮಾಡಿದ್ರಿ, ಅದರಲ್ಲಿ ನೀವು ಮುಂದುವರಿತೀರಿ ಅಂತ ಹೇಳ್ಬೋದು. ಆ ವಿಚಾರವಾಗಿ ನಿಮ್ಗೊಂದಷ್ಟು ಕನ್ಫ್ಯೂಷನ್ ಕೂಡ ಬರಬಹುದು. ಸೊ ಇದೇನಾದರೂ ನಿಮ್ಗೆ ಯಾರು ಕೆಟ್ಟ ಜನಗಳು ಮಾಡ್ತಾ ಇರುವಂಥದ್ದು, ಕೆಟ್ಟ ದೃಷ್ಟಿ ಏನಾದರೂ ಆಗಿದೆಯಾ, ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಇಲ್ಲ, ಇದು ಭಗವಂತನಿಂದನೇ ಬಂದಿರುವಂತಹ ಕಷ್ಟ. ನಿಮಗೆ ಯಾರಿಗೊತ್ತು ನಿಮ್ಮನ್ನು ಪರೀಕ್ಷೆಗೆ ಈಡು ಮಾಡ್ತಾ ಇರ್ಬೋದು. ಈ ಕಷ್ಟ ಸುಧಾರಿಸ್ಕೊಳ್ತಾರೋ ಇಲ್ವೋ, ಯಾವುದೇ ವಿಚಾರದಲ್ಲಾಗಿರ್ಬೋದು. ಪ್ರೀತಿ ವಿಚಾರದಲ್ಲೂ ಕೆಲವರು ಕನ್ಫ್ಯೂಷನ್ನಲ್ಲಿ ಇರೋರು ನೋಡ್ತಾ ಇದ್ದೀರಿ. ಸೊ ದುಡ್ಡಿನ ವಿಚಾರದಲ್ಲಿ ಸಂಕಷ್ಟಕ್ಕೆ ಈಡಾಗಿರೋರು ನೋಡ್ತಾ ಇದ್ದೀರಿ. ಆ ಪ್ರೀತಿ ವಿಚಾರದಲ್ಲೂ ಏನಾದ್ರು ನೋಡ್ತಾ ಇದ್ರಿ ಅಂದರೆ ಕೆಲವೊಂದು ಸಂಬಂಧಗಳು ಬಿಟ್ಟು ಕಟ್ ಆಫ್ ಏನಾದರೂ ಆಗಿತ್ತು ಅಂದರೆ ಇದು ಭಗವಂತ ಕೊಟ್ಟಿರುವಂತಹ ಶಿಕ್ಷಣೆ, ಟಾಸ್ಕ್ ಅಂತ. ಇದನ್ನು ನೀವು ಸುಧಾರಿಸ್ತೀರಾ ಅನ್ನುವ ಶಿಕ್ಷಣೆ ಇದಾಗಿದೆ. ಇದರಿಂದ ಯಾವುದೇ ಥರ ಇದು ಆ್ಯಕ್ಚುಲಾಗಿ ಎಂಡ್ ಆಗ್ತಾನೂ ಬಂದಿದೆ. ಈ ಸಮಸ್ಯೆ, ಈ ನೋವು ಏನಿದೆ, ಇದು ಎಂಡ್ ಆಗ್ತಾನೂ ಬಂದಿದೆ ಅಂತ ಹೇಳಬಹುದು. ಇದು ಹೀಗೆ ಕಂಟಿನ್ಯೂ ಆಗುತ್ತಾ ಅಂತ ಹೇಳಿದ್ರೆ ಅಗೇನ್ ಈ ಕಾರ್ಡಲ್ಲೂ ಕೂಡ ಐ ಪ್ರಿಸ್ಟಸ್ ಬರೆದಿದೆ. ಮತ್ತೆ ನಿಮಗೆ ಭಗವಂತ ಕೈ ಹಿಡಿಯೋ ಸಾಧ್ಯತೆ ಅತಿ ಹೆಚ್ಚಾಗೇ ಇದೆ ಅಂತ ಹೇಳ್ಬೋದು. ತಾನೇ ಕಷ್ಟ ಕೊಟ್ಟು ತಾನೇ ಕೈ ಹಿಡಿಯುವಂಥವನು ಏಕೈಕ ವ್ಯಕ್ತಿ ಅಂದರೆ ಒಬ್ಬನೇ ಭಗವಂತ. ಈ ಮುಂದೆ ನಾವೇನೋ ಸಾಧನೆ ಮಾಡೋದಾಗಿರುತ್ತೆ, ಅಥವಾ ಮುಂದೆ ಒಳ್ಳೆ ದಿನಗಳು ಬರಬೇಕಾಗಿರುತ್ತೆ. ಸೊ ನಾವು ಮುಂದೆ ಸಿಹಿ ತಿನ್ನಬೇಕು ಅಂತ ಅಂದ್ಕೊಂಡಾಗ ನಾವು ಕಹಿ ಮೊದಲು ತಿನ್ನೋದು ಕಲ್ತಿರಬೇಕು. ಅದೇ ಈ ಟೈಮ್ ಆಗಿದೆ. ನಾವು ಸಿಹಿ ತಿನ್ನೋದಕ್ಕೆ ರೆಡಿಯಾಗಿ ಆಗ್ತಾ ಇದ್ದೀವಿ ಅಂತ ಅಂದರೆ ಕಹಿ ತಿನ್ನೋದು ಕೂಡ ರೆಡಿ ಆಗೋಗಿರಬೇಕು. ನಿಮ್ಗಿಲ್ಲೇ ಫುಲ್ಲು ಸಿಹಿ ಸಿಕ್ತು ಅಂತ ಅಂದಾಗ ಇಲ್ಲಿ ಕಹಿ ಸಿಗೋದಕ್ಕೆ ಶುರು ಆಗುತ್ತೆ. ನೀವು ಒಳ್ಳೆ ಟೈಮಲ್ಲಿ ಬಂದು ನಿಂತಿದ್ದೀರಿ. ಈ ಕಷ್ಟಗಳು ಏನಿದೆ ಎಂಡ್ ಆಗುವಂಥ ಸಮಯ ಅಂತ ಹೇಳಿ ತೋರಿಸ್ತಾ ಇದೆ ನನಗೆ. ನಿಮ್ಗೆ ಯಾವ ಮಟ್ಟಕ್ಕೆ ಲಾಸ್ ಆಗಿದೆ, ಯಾವ ಮಟ್ಟಕ್ಕೆ ನೋವು ತಂದು ಕೊಟ್ಟಿದೆ ಅಂತಂದರೆ ತೀರಾ ಎಂಡಿಗೆ ಬಂದುಬಿಟ್ಟಿದೆ. ತೀರಾ ಈ ನೋವನ್ನ ನಾನು ತಡೆಯೋದಕ್ಕೆ ಆಗಲ್ಲ ಅನ್ನೋ ಲೋ ಲೆವೆಲ್ಗೆ ಇಳಿದೋಗ್ಬಿಟ್ಟಿದ್ರಿ. ಒಂದಷ್ಟು ಕನ್ಫ್ಯೂಷನ್ ಮೈಂಡಲ್ಲೂ ಇದ್ದೀರಿ. ಒಬ್ಬ ವ್ಯಕ್ತಿಗಳು ಯಾರು ಈ ರೀಡಿಂಗ್ ನೋಡ್ತಿದ್ದೀರಿ, ಒಂದಷ್ಟು ಕನ್ಫ್ಯೂಷನ್ ಮೈಂಡಲ್ಲಿದ್ದೀರಿ. ನನ್ನ ಜೀವನ ಮುಗ್ದೇ ಹೋಯ್ತು, ಇನ್ನು ನಾನು ಸರಿ ಮಾಡ್ಕೊಳ್ಳೋದಕ್ಕೆ ಆಗಲ್ವೇನೋ ಅನ್ನೋ ಸ್ಥಿತಿನೂ ಕೂಡ ತಲುಪಿದ್ದೀರಿ. ಆದರೆ ನಿಮಗೆ ಒಂದು ಒಳ್ಳೆ ಟರ್ನಿಂಗ್ ಪಾಯಿಂಟ್ ಇದೆ. ಈಶ್ವರನ ಕೃಪೆ ಇರಬಹುದು, ನೀವು ನಂಬುವ ಭಗವಂತ ಯಾರಾದರೂ ಆಗಿರಬಹುದು. ಆ ಕೃಪೆಯಿಂದ ನೀವು ಮತ್ತೆ ಏಳುವ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲಿ ಏನಾದರೂ ತೊಂದರೆಗೀಡಾಗಿದ್ರಿ ಅಂತಂದರೆ ಆ ಹಣಕಾಸಿಂದ ಕೂಡ ನಿಮಗೆ ಸಹಾಯ ಆಗುವಂಥದ್ದಿದೆ. ಅಚಾನಕ್ಕಾಗಿ ಹಣದ ಹೊಳೆ ಸುರಿಯುವಂಥದ್ದು ಇದೆ. ನೀವು ಎಂಡ್ ಮೂಮೆಂಟಿಗೆ ಬಂದು ಇನ್ನು 3 ತಿಂಗಳ ನಂತರ ನಿಮ್ಮ ಜೀವನದಲ್ಲಿ ಅಚಾನಕ್ಕಾಗಿ ಹೊಸ ಲೈಫ್ ಬರೋದಕ್ಕೆ ಶುರುವಾಗಿದೆ. ನೀವು ನಂಬುವ ಭಗವಂತ ಏನಿದೆ, ಫ್ರೂಟ್ಫುಲ್, ಹಣ್ಣು ಭರಿತ ದಿನಗಳು, ಫಲಭರಿತ ದಿನಗಳು ತರೋದಕ್ಕೆ ರೆಡಿ ಮಾಡ್ತಾ ಇದ್ದಾನೆ. ಸೊ ಈ ನೋವು ಏನಿದೆ ಇದೊಂದು ತಾತ್ಕಾಲಿಕ ನೋವು ಅಂತ ಹೇಳ್ಬೋದು. ನೀವು ಅಂದ್ಕೊಂಡಿದ್ದೀರಲ್ಲ ಈ ನೋವೇ ನನಗೆ ಪರ್ಮನೆಂಟ್ ಆಗಿರುತ್ತೆ, ನಾವಿನ್ನು ಹೇಳೋದಕ್ಕಾಗಲ್ಲ, ನಾವಿನ್ನು ಅವ್ರ ಥರ ಬದುಕೋದಕ್ಕಾಗಲ್ಲ, ನಾವಿನ್ನು ಅವಳ ಥರ ಜೀವನ ಮಾಡೋದಕ್ಕಾಗಲ್ಲ, ನಾವಿನ್ನು ಅವನ ಥರ ಏಳಿಗೆನೇ ಆಗಲ್ಲ ಅಂತ ಯಾರಾದರೂ ಈ ರೀಡಿಂಗ್ ನೋಡ್ತಾ ಇದ್ರೆ ನೀವು ಆಲ್ರೆಡಿ ಎಂಡಿಗೆ ಬಂದಿದ್ದೀರಿ, ಸಿಕ್ಕಾಬಟ್ಟೆ ಕಷ್ಟಕ್ಕೆ ಈಡಾಗಿದ್ರಿ ಅಂತ ಹೇಳ್ಬೋದು. ಬಟ್ ಆದರೆ ನೋಡಿ, ಭಗವಂತನ ದಯೆನೂ ಇದೆ, ಹಣದ ವಿಚಾರದಲ್ಲಿ ಅಚಾನಕ್ಕಾಗಿ ಬರೋದು ಇದೆ. ನಮ್ಮ ಯೋಗದಲ್ಲಿ ನಾವೇನಾದರೂ ಜೀವನದಲ್ಲಿ ತುಂಬಾ ನೋವು ಅನುಭವಿಸ್ತಾ ಇದ್ದೀವಿ ಅಂತ ಅಂದಾಗ ಸಿಹಿ ಬರುವಂಥ ದಿನಗಳು, ಭಗವಂತ ಸಿಹಿ ಕೊಡೋದಕ್ಕೂ ಕೂಡ ರೆಡಿಯಾಗಿ ನಿಂತಿದ್ದಾನೆ ಅಂತಾನೆ ಅರ್ಥ. ಯಾರೆಲ್ಲ ಯಾವುದೇ ವಿಚಾರವಾಗಿ ನೋವಲ್ಲಿ ಇರಿ, ಮುಂದಿನ ದಿನಗಳು ತುಂಬಾ ಚೆನ್ನಾಗಿದೆ ಅಂತಾನೆ ಅರ್ಥ. ಇದರಲ್ಲಿ ಈ ರೀಡಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ.
ನೋವು ಆಲ್ರೆಡಿ ತುಂಬ ನೋವಲ್ಲಿದ್ದೀರಿ, ಚಂಚಲ ಮನಸ್ಸು, ವಿಪರೀತ ಜನಗಳಿಂದ ಮಾತುಗಳು ಎಲ್ಲನೂ ಅನುಭವಿಸ್ತಾ ಇದ್ದೀರಿ. ಇನ್ನೂ 1 ತಿಂಗಳಿವರೆಗೂ ಇದೇ ರೀತಿ ಇರುತ್ತೆ. ನಂತರ ಮಾತ್ರ ತುಂಬ ಚೆನ್ನಾಗಿದೆ ಲೈಫ್ ಅಂತ ಹೇಳ್ಬೋದು. ಈಗಿನ ನೋವು ಮುಂದೆ ಇರೋದು ಇಲ್ಲ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ.